ಖಾಸಗಿ ನೌಕರರಿಗೆ ದಿನಕ್ಕೆ 10 ಗಂಟೆ ಕೆಲಸ ಆಗುತ್ತಾ? ಹಾಗಾದ್ರೆ 10 ಗಂಟೆ ಕೆಲಸ, ವಾರಕ್ಕೆ 2 ದಿನ ರಜೆ. ಇನ್ನೂ ನಿರ್ಧಾರ ಆಗಿಲ್ಲ ಇದು, ಬಟ್ ಆಗಬಹುದು ಅಂತ ಹೇಳಿ ಕಾರ್ಮಿಕರು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅಂದ್ರೆ ಖಾಸಗಿ ನೌಕರರದು ಇದು, ಓನ್ಲಿ ಪ್ರೈವೇಟ್. 10 ಗಂಟೆ ಕೆಲಸ, 2 ದಿನ ವಾರದಲ್ಲಿ ರಜೆ, ಶನಿವಾರ ಭಾನುವಾರ. ಕರ್ನಾಟಕ ಶಾಪ್ಸ್ ಮತ್ತು ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ಗೆ ತಿದ್ದುಪಡಿ ತರಲಾಗುತ್ತಾ? ತಿದ್ದುಪಡಿ ತರೋಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಇಂದು ಕಾರ್ಮಿಕ ಇಲಾಖೆಯ ಮಹತ್ವದ ಸಭೆ ನಡೆಯಿತು. ರೋಹಿಣಿ ಸಿಂಧೂರಿ ನೇತೃತ್ವದಲ್ಲಿ ಈ ಒಂದು ಸಭೆ ಮಾಡಲಾಯಿತು. ಮಾಲೀಕರು ಕಾರ್ಮಿಕರ ನಡುವೆ ಒಮ್ಮತ ಅಲ್ಲಿ ಮೂಡಿಲ್ಲ. 10 ಗಂಟೆ ಕೆಲಸದ ಅವಧಿಗೆ ಕಾರ್ಮಿಕ ಸಂಘಟನೆಗಳು ಒಪ್ಕೊಂಡಿಲ್ಲ. ಯಾಕಂದ್ರೆ ಬೇಡ, ಹೊರೆ ಆಗುತ್ತೆ. ಈಗ 8 ಅವರು ಕೆಲವೊಂದು ಶಾಪ್ಗಳೆಲ್ಲ ನಾವು ನೋಡ್ತಾ ಇದ್ದೀವಿ. ಕೆಲವೊಬ್ಬರು ಜಾಸ್ತಿನೇ ದುಡಿಸ್ಕೊಳ್ತಾರೆ. 10-12 ಅವರ್, ಕೆಲವೊಂದು ಕಡೆ 8 ಅವರ್ ಮಾನದಂಡ. ಹೀಗೆ 10 ಗಂಟೆ ಕಂಪಲ್ಸರಿ ಮಾಡಿ ದಿನನಿತ್ಯವೂ ವಾರದಲ್ಲಿ 2 ದಿನ ರಜೆ ಕೊಡೋದ್ರ ಬಗ್ಗೆ ಇವತ್ತು ಚರ್ಚೆ ನಡೆದಿದೆ. ಆದರೆ ಇದಕ್ಕೆ ಕಾರ್ಮಿಕ ಸಂಘಟನೆಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಕಾರ್ಮಿಕ ಇಲಾಖೆ ನಿರ್ದೇಶಕರು ಏನಿದ್ದಾರೆ, ರೋಹಿಣಿ ಸಿಂಧೂರಿ ಅವರ ನೇತೃತ್ವದಲ್ಲಿ ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿತ್ತು. ತಿದ್ದುಪಡಿಯನ್ನು ತರಲಿಕ್ಕೆ ಈಗ ಮುಂದಾಗಿದೆ ಸರ್ಕಾರ. ಹಾಗಾಗಿ ಅಭಿಪ್ರಾಯಗಳನ್ನು ಕಲೆ ಹಾಕಲೇಬೇಕು ಸಂಘಟನೆಗಳದ್ದು. ಅಲ್ಲಿ ಖಾಸಗಿ ನೌಕರರಿಗೆ ಅನ್ವಯವಾಗುವಂತೆ, ಅವರಿಗೆ ಅನುಕೂಲ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಚಿಂತನೆ ನಡೆಸ್ತಾ ಇದೆ. ಖಾಸಗಿ ನೌಕರರಿಗೆ ದಿನಕ್ಕೆ 10 ಗಂಟೆ ಕೆಲಸದ ವಿಚಾರ ಸರ್ಕಾರದ ಚಿಂತನೆಗೆ ಸಿಐಟಿಯು ಅಧ್ಯಕ್ಷೆ ವರಲಕ್ಷ್ಮಿ ವಿರೋಧ ಹೊರಹಾಕಿದ್ದಾರೆ. ಯಾವುದೇ ಕಾರಣಕ್ಕೂ ಕಾನೂನಿಗೆ ತಿದ್ದುಪಡಿಯನ್ನ ಮಾಡಬಾರದು, ಕಾರ್ಮಿಕರ ಕೆಲಸದ ಅವಧಿಯನ್ನ ಹೆಚ್ಚಳ ಮಾಡಬಾರದು. ಕೆಲಸದ ಅವಧಿ ಹೆಚ್ಚಿಸಿದ್ರೆ ಕಾರ್ಮಿಕರಿಗೆ ಹೊರೆ ಆಗುತ್ತೆ. ಯಾವುದೇ ಕಾರಣಕ್ಕೂ ಇದು ಜಾರಿ ಆಗಬಾರ್ದು ಅಂತೇಳಿ ವರಲಕ್ಷ್ಮಿಯವರು ವಿರೋಧವನ್ನು ವ್ಯಕ್ತಪಡಿಸಿದರು. ಖಾಸಗಿ ನೌಕರರ ಒಂದು 10 ಗಂಟೆ ಕೆಲಸದ ವಿಚಾರಕ್ಕೆ ಸಿಐಟಿ ಅಧ್ಯಕ್ಷೆ ವಿರೋಧ ಹೊರಹಾಕಿದ್ದಾರೆ. ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ ಅವರಿಗೆ ಯಾವುದೇ ಕಾನೂನುಗಳನ್ನು ಅನ್ವಯ ಮಾಡಬಾರ್ದು, ಕಾನೂನಿನ ರಿಯಾಯಿತಿಯನ್ನು ಕೊಡಬೇಕು ಅಂತಕ್ಕಂಥ ಒಂದು ಅಂಶವನ್ನು ತರ್ತಾ ಇದ್ದಾರೆ. ಮತ್ತು ಇದು ಕೆಲಸದ ಅವಧಿಯನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒಂದು ಅಮೆಂಡ್ಮೆಂಟನ್ನು ಇದರಲ್ಲಿ ಸೇರಿಸ್ತಾ ಇದ್ದಾರೆ. ನಾವು CITಯಿಂದ ಇದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. 10ರಿಂದ 12 ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ. ಹೆಣ್ಣುಮಕ್ಕಳು ಮುಟ್ಟಾಗುವಂಥ ಸಮಯದಲ್ಲಿ ಅವರಿಗೆ ಬ್ರೇಕ್ ಇರಲ್ಲ ಮತ್ತು 10-12 ಗಂಟೆ ಕೆಲಸ ಮಾಡುವಾಗ ಅವ್ರಿಗೆ ಕೂತ್ಕೊಳ್ಳೋಕ್ಕೊಂದು ಚೇರು ಕೂಡ ಕೊಡದೇ ಇರತಕ್ಕಂಥ ರೀತಿ ಒಳಗಡೆ ಅವರು ದುಡಿಮೆ ಮಾಡಿಸ್ತಾ ಇರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ್ ಟೋಟಲ್ ಒಂದು ಈ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಇದು ಆ ಒಂದು ವಿಭಾಗಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರ ಶೋಷಣೆಗೆ ಒಂದು ರೀತಿಯ ರಹದಾರಿಯನ್ನು ಕೊಡಲಿಕ್ಕೆ ಅವರು ಇವತ್ತು ಕಾರ್ಮಿಕ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಮುಂದಕ್ಕೆ ಹೊರಟಿದೆ. ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಇದಕ್ಕೆ ಸೊಪ್ಪಾಕಬಾರ್ದು ಮತ್ತು ಅಕ್ರಮವಾಗಿ ಏನಿವತ್ತು ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ 10ರಿಂದ 12 ಗಂಟೆ ದುಡಿಸ್ತಾ ಇದ್ದಾರೆ, ಅದನ್ನು ಸಕ್ರಮ ಮಾಡಲಿಕ್ಕೆ ಹೊರಟಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. ಶಾಪ್ ಅಂಡ್ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟಲ್ಲಿ 10 ಜನರಿಗಿಂತ ಯಾರು ಕಾರ್ಮಿಕರು ಕಡಿಮೆ ಇರ್ತಾರೆ. ಸ್ವಾಗತವನ್ನ ಮಾಡಿದೆ. ಸರ್ಕಾರದ ಚಿಂತನೆಯನ್ನ ಕಾರ್ಮಿಕರು ಅರ್ಥ ಮಾಡಿಕೊಳ್ತಿಲ್ಲ. ರಾಜ್ಯ ಸರ್ಕಾರದ ಚಿಂತನೆ ಉತ್ತಮವಾಗಿದೆ. ಅಂದ್ರೆ 10 ಗಂಟೆ ಕೆಲಸಕ್ಕೆ ಓಕೆ. ಹೋಟೆಲ್ ಸಂಘದವರು ವಾರದಲ್ಲಿ 2 ದಿನ ರಜೆ ಇರುತ್ತೆ, ಒಟ್ಟಾರೆ ಸಮಯ ಅಷ್ಟೇ ಆಗುತ್ತೆ. ರಾಜ್ಯ ಸರ್ಕಾರದ ಚಿಂತನೆಯನ್ನ ನಾವು ಸ್ವಾಗತ ಮಾಡ್ತೇವೆ. ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷ PC ರಾವ್ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ 10 ಗಂಟೆ ಇರಲಿ, ಪರವಾಗಿಲ್ಲ, 2 ದಿನ ರಜೆ ಸಿಗುತ್ತಲ್ವಾ, ಅದು ಅಷ್ಟೇ ಆಗುತ್ತೆ, ಇದು ಅಷ್ಟೇ ಆಗುತ್ತೆ ಅನ್ನುವಂಥ ಅಭಿಪ್ರಾಯ ಅವರದ್ದಾಗಿದೆ. ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ 10 ಜನಕ್ಕಿಂತ ಕಡಿಮೆ ಕೆಲಸಗಾರರಿಗೆ ಕಾಂಪ್ಲಿಯನ್ಸ್ ಅನ್ನು ತೆಗೀಲಿಕ್ಕೆ ಸಭೆ ಕರೆದಿದ್ರು. ಅದು ಒಳ್ಳೆ ಆಲೋಚನೆ. ಅಂದ್ರೆ ಕಾನೂನು ಎಲ್ಲ ಬರುತ್ತೆ, ಕನಿಷ್ಠ ವೇತನ ಇರ್ಬೋದು, ಬೋನಸ್ ಇರ್ಬೋದು, ರಜಾ ದಿನಗಳು, ಅದೆಲ್ಲ ಅನ್ವಯಿಸಿ ಅದರ ಮೇಲೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅತ್ಯಗತ್ಯವಾದಂತಹ
ಕಾಂಪ್ಲಿಯನ್ಸ್ ಅನ್ನು ವೇ ಆಫ್ ಮಾಡಕ್ಕೆ ದೇಶದ ಬಹಳಷ್ಟು ರಾಜ್ಯಗಳಲ್ಲಿ ಇದು ಇಂಪ್ಲಿಮೆಂಟ್ ಆಗಿದೆ. ಕರ್ನಾಟಕದಲ್ಲೂ ಇಂಪ್ಲಿಮೆಂಟ್ ಮಾಡೋಣ ಅಂತ ಕರೆದಿದ್ದಾರೆ. ಅದು ಒಳ್ಳೆಯ ಪ್ರಕ್ರಿಯೆ. ಇದರಿಂದ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಬಹಳ ಒಳ್ಳೆದಾಗ್ತದೆ. ಈಗಾಗಲೇ ಹಲವಾರು ಲೈಸೆನ್ಸ್ಗಳನ್ನು ತೆಗೆದುಕೊಳ್ಬೇಕು, ಹಲವಾರು ವಿಧವಾದಂತ ತೊಂದರೆಗಳಿಂದ ಅನುಭವಿಸ್ತಾ ಇರ್ತಾರೆ. ಒಂದು ಗಂಡ ಹೆಂಡತಿ ಅಥವಾ ಒಂದು 2 ಜನ ಕಾರ್ಮಿಕರು ಇಟ್ಕೊಂಡಂತ ಸಣ್ಣ ಪುಟ್ಟ ಅಂಗಡಿಗಳಿಗೆ ಇದು ಒಳ್ಳೆ ಪ್ರಕ್ರಿಯೆಯಾಗಿ ಬರ್ತದೆ. ನೋಡಿ, ಅದನ್ನು ಕಾರ್ಮಿಕ ಯೂನಿಯನ್ ಅವರು ಸರಿಯಾಗಿ ಅರ್ಥನೇ ಮಾಡಿಕೊಂಡಿಲ್ಲ. 9 ರಿಂದ 10 ಅವರ್ ಅಂದ್ರೂ ಕೂಡ ವಾರಕ್ಕೆ 48 ಅವರ್ ಮಾತ್ರ ಕೆಲಸ ಮಾಡಿಸ್ತಾರೆ. 48 ಅವರಿಂದ ಹೆಚ್ಚಿಗೆ ಕೆಲಸ ಮಾಡಿಸುವುದಿಲ್ಲ. ಅಂದರೆ ವಾರಕ್ಕೆ 7 ದಿನ ರಜೆ ಸಿಗುತ್ತದೆ ಕಾರ್ಮಿಕರಿಗೆ. ಇದು ಕಾರ್ಮಿಕರಿಗೆ ಒಳ್ಳೆಯಾಗುವಂತ ಪ್ರಕ್ರಿಯೆ. ಇದನ್ನು ಕಾರ್ಮಿಕ ಮುಖಂಡರು ತಿಳ್ಕೊಳ್ಳಿ ಅಂತ ನಾನು 10 ಸಲ ಹೇಳಿದ್ದೇನೆ. 10 ಅವರ್ ಕೆಲಸ ಮಾಡಿಸಿದ್ರೆ ಅವನಿಗೆ ವಾರಕ್ಕೆ 50 ಅವರ್ ಆಗುತ್ತೆ. 48 ಅವರೇ ಕೆಲಸ ಮಾಡ್ಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇರುವುದು. ಯಾವ ಸಂಸ್ಥೆಯಲ್ಲಿ ವಾರಕ್ಕೆ 2 ದಿನ ರಜೆ ಕೊಡ್ಲಿಕ್ಕೆ ಆಗುತ್ತಾ ಅವರು 10 ಅವರಿಗೆ ಈ ಅನುಕೂಲವನ್ನು ತೆಗೆದುಕೊಳ್ತಾರೆ. ಎಲ್ರಿಗೂ ಇದು ಪ್ರಕ್ರಿಯೆ ಅಲ್ಲ, ಇದು ಕಾರ್ಮಿಕರಿಗೆ ಸಪೋರ್ಟ್ ಆಗುವಂತ ಕಾನೂನು. ಇದನ್ನು ಖಂಡಿತ ಕರ್ನಾಟಕ ಸರ್ಕಾರ ಮಾಡಿದರೆ ಬಹಳಷ್ಟು ಜನ ಹೆಂಗಸರು ಇದ್ದಾರೆ, ಅವರಿಗೆ ಫ್ಯಾಮಿಲಿ ಜೊತೆ ಇರ್ಲಿಕ್ಕೆ ಆಗ್ತದೆ 2 ದಿನ. ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಡಿಯಲ್ಲಿ 10 ಜನಕ್ಕಿಂತ ಕಡಿಮೆ ಕೆಲಸಗಾರರಿಗೆ ಕಾಂಪ್ಲಿಯನ್ಸ್ ಅನ್ನು ತೆಗೀಲಿಕ್ಕೆ ಸಭೆ ಕರೆದಿದ್ರು. ಅದು ಒಳ್ಳೆ ಆಲೋಚನೆ. ಅಂದ್ರೆ ಕಾನೂನು ಎಲ್ಲ